ಸ್ನೇಹಿತರೆ, ರೈತರಿಗೆ ಸಾಲ ಮನ್ನಾ ಸಾಲ ಮನ್ನಾ ಸಾಲ ಮನ್ನಾ. ಹೌದು, ತುಂಬ ಜನ ಹೇಳ್ತಿದ್ರು ಸಣ್ಣ ರೈತರಿಗೆ ಮಾತ್ರ ಸಾಲ ಮನ್ನಾ ಆಗುತ್ತೆ. ಕರೆಕ್ಟ್. ತುಂಬ ಜನ ಹೇಳ್ತಿರುವಂಥದ್ದು ಕರೆಕ್ಟ್. ಸಣ್ಣ ರೈತರಿಗೆ ಮಾತ್ರ ಸಾಲ ಮನ್ನಾ ಆಗುವಂಥದ್ದು ಅನ್ನುವಂಥದ್ದು. ಈಗ ನಾನು ನಿಮಗೆ ಒಂದು ಎಕ್ಸ್ಪ್ಲೇನ್ ಕೊಟ್ಟು ಹೇಳ್ತೀನಿ. ನಾನು ಏನು ಕತೆ ಏನು ವಿಚಾರ ಅನ್ನುವಂಥದ್ದು ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ಸಾಲ ಮನ್ನಾ ಹೆಂಗಾಗತ್ತೆ ಅಲ್ವಾ? ಈಗ ಏನೋ ಒಂದು ತುಂಬ ಜನ ಹೇಳ್ತಾಯಿದ್ರು ನನಗೆ, ಸಾಲ ಮನ್ನಾ ಇಲ್ಲ ಎಂತ ಇಲ್ಲ ಸರ್, ಸುಮ್ಮನಿರಿ ಸರ್ ಅಂತ ನೀವು ಹೇಳ್ತೀರಾ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಯಾರ್ಯಾರಿಗೆ ಸಾಲ ಮನ್ನಾ ಆಗಬಹುದು, ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗಬಹುದು. ತುಂಬ ಜನ ಕೇಳ್ತಾ ಇದ್ದೀರಾ. ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರಿಗೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಫಸ್ಟ್ ಬಂದುಬಿಟ್ಟು ಆಗುವಂಥ ಸಾಲ ಮನ್ನಾ ಆಗುವಂಥದ್ದು ಯಾರಿಗಪ್ಪ ಅಂತಂದರೆ, ಮೇಯ್ನಾಗಿ ಎಲ್ರಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಾಲ ಮನ್ನಾ ಆಗುವಂಥದ್ದು ರೈತರಿಗೆ, ಅದು ಸಣ್ಣ ರೈತರಿಗೆ. ಯಾರಿಗಪ್ಪ ಅಂತಂದ್ರೆ ಸಣ್ಣ ರೈತರಿಗೆ. ನಾನು ಹೇಳುವಂಥದ್ದು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸಾಲ ಮನ್ನಾ ಎಲ್ರಿಗೂ ಆಗುತ್ತೆ 100%. ಆದರೆ ಸಣ್ಣ ರೈತರಿಗೆ ಆಗುವಂಥದ್ದು. ಸಣ್ಣ ರೈತರಿಗೆ ಅಂತಂದರೆ ಈಗ ಯಾರು ಕೈಗಾರಿಕೆಯನ್ನು ಮಾಡ್ತಾರೆ, ಮತ್ತು ಕೈಗಾರಿಕೆಗಳನ್ನು ಸಣ್ಣ ರೈತರು ಕೈಗಾರಿಕೆಯನ್ನು ಮಾಡ್ತಾರಲ್ಲ ಅಂಥವರಿಗೆಲ್ಲ. ಅಂದರೆ ಯಾರು ಸಣ್ಣ ರೈತರಿರ್ತಾರೆ ಅವರಿಗೆ ಸಣ್ಣ ಒಂದು ಕೈಗಾರಿಕೆಯನ್ನು ಮಾಡ್ತಾರೆ ಅಂತಂದರೆ ಸಣ್ಣ ಕೈಗಾರಿಕೆಯನ್ನು ಮಾಡ್ತಾರೆ. ಮತ್ತು ಕೈಗಾರಿಕೆ ಅಂತಂದರೆ ರೈತರಾಗಿ ಅವರು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ, ಅಥವಾ ಬಿಸ್ನೆಸ್ ಅನ್ನೋದಕ್ಕಿಂತ ರೈತರು ಅಂತ ಬಂದಾಗ ಏನು ನಿಮಗೆ ಇಲ್ಲಿ ವ್ಯವಸಾಯವನ್ನು ಮಾಡ್ತಾರೆ, ಸಣ್ಣ ರೈತರಾಗಿರ್ಬೇಕು. ಕರೆಕ್ಟ್. ಅಂದರೆ ಅವರು ರೈತರಾಗಿರ್ಬೇಕು. ಈಗ ರೈತರಾಗಿಲ್ಲ ಅಥವಾ ರೈತರ ಅಲ್ವೇ ಅಲ್ಲ ಅಂತಂದರೆ ನೋ, ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಅವರು ರೈತರಾಗಿದ್ದರೆ ಮಾತ್ರ ಇಲ್ಲಿ ಸರ್ಕಾರ ಅವರಿಗೆ ಸಾಲ ಮನ್ನಾವನ್ನು ಮಾಡುವಂಥದ್ದು ಅನ್ನುವಂಥದ್ದು ಇದು ಸರ್ಕಾರ ಹೇಳ್ತಾ ಇರುವಂಥ ಒಂದು ಮಾತು. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ಸಣ್ಣ ರೈತರಾಗಿದ್ದರೆ ಮಾತ್ರ 100% ಸರ್ಕಾರ ಇಲ್ಲಿ ಸಾಲ ಮನ್ನಾವನ್ನು ಮಾಡ್ತಾ ಇರುವಂಥದ್ದು. ಯಾರೂ ಕೂಡ ಅಯ್ಯೋ ನಮ್ಗೆ ಆಗಲ್ಲ, ಅಯ್ಯೋ ನಮಗೆ ಅದಾಗಲ್ಲ ಇದಾಗಲ್ಲ ಅನ್ನುವಂಥದ್ದು ಬೇಡ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ರೈತರು ಯಾರೆಲ್ಲ ಇದ್ದೀರಾ ಎಲ್ರಿಗೂ ಹೇಳುವಂಥದ್ದು, ನಿಮ್ಮೆಲ್ರಿಗೂ ನೀವು ಸಣ್ಣ ರೈತರಾಗಿದ್ದರೆ ನೀವು ಆ ಲೆವೆಲ್ಗೆ, ನಾನು ಹೇಳ್ತಾ ಇದ್ದೀನಲ್ಲ, ದೊಡ್ಡ ಲೆವೆಲಿಗೆ ನಾವು ಮಾಡ್ತಾಯಿದ್ರೆ ಅಲ್ಲ. ಅಂದರೆ ನೀವು ಟ್ಯಾಕ್ಸ್ ಎಲ್ಲ ಪೇ ಮಾಡ್ತಾ ಇರಬಾರ್ದು. ಹಾಗಾಗಿ ನೀವು GST ಟ್ಯಾಕ್ಸ್ ಎಲ್ಲ ಪೇ ಮಾಡ್ತಾಯಿದ್ರೆ, ಅಂದರೆ ಟ್ಯಾಕ್ಸನ್ನು ಪೇ ಮಾಡ್ತಾಯಿದ್ರೆ ನೀವು ಇದಕ್ಕೆ ಏನು ಅಪ್ಲಿಕೇಶನನ್ನು ಹಾಕ್ಲಿಕ್ಕಾಗಲ್ಲ. ಆ್ಯಂಡ್ ಸರ್ಕಾರವು ಕೂಡ ಇದಕ್ಕೆ ಇದು ಕೊಡಲ್ಲ. ಏನಂತಂದರೆ ನಿಮಗೆ ಇಲ್ಲಿ ಹಣವನ್ನು ಹಾಕಲ್ಲ. ಆ್ಯಂಡ್ ಹಣವನ್ನು ಹಾಕೋ ಅನ್ನೋದಕ್ಕಿಂತ ಸಾಲ ಮನ್ನಾವನ್ನು ಮಾಡಲ್ಲ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಹೇಳುವಂಥದ್ದಿಷ್ಟೇ, ರೈತರಿಗೆ ಎಲ್ರಿಗೂ ಹೇಳುವಂಥದ್ದಿಷ್ಟೇ. ನಾನು ಎಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆದರೆ ನೀವು ಸಣ್ಣ ರೈತರಾಗಿರ್ಬೇಕು. ತುಂಬ ಜನ ಮೊನ್ನೆ ಕನ್ಫ್ಯೂಷನಲ್ಲಿ ನನ್ನ ಹತ್ರ ಕೇಳಿದ್ರಿ, ಸರ್ ಏನು ಸರ್ ಇದು, ನಮಗೆ ನೀವು ಸಾಲ ಮನ್ನಾ ಆಗುತ್ತಂತ ಹೇಳಿದ್ರಿ, ಹಂಗಾಗತ್ತಂತ ಹೇಳಿದ್ರಿ, ಇದು ನೋಡಿದ್ರಿ ಎಂತ ಸರ್ ಇಲ್ಲಿ ನಮಗೆ ಹಣನೇ ಜಮೆ ಆಗ್ತಾ ಇಲ್ಲ, ಇಲ್ಲಿ ಏನಿಲ್ಲ, ಇಲ್ಲಿ ನಮಗೆ ಇಲ್ಲಿ ಪ್ರೋಗ್ರೆಸ್ಸೇ ಆಗ್ತಾ ಇಲ್ಲ, ಇದು ಅಂದರೆ ಈಗ ಏನೋ ಅದು ಏನು ಕೂಡ ಆಗ್ತಾ ಇಲ್ಲ ಇಲ್ಲಿ ಅನ್ನುವಂಥ ತುಂಬ ಜನ ಹೇಳಿದರು. ನಾನು ಹೇಳುವಂಥದ್ದು, ನೀವೇನೋ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಕರೆಕ್ಟಾಗಿ ಮಾಡಿ. ಎಲ್ರಿಗೂ ಹೇಳುವಂಥದ್ದು, ನೀವು ಮೆಚ್ಯೂರ್ ಆಗಿರಬೇಕು. ಯಾವತ್ತೂ ಕೂಡ ಹೇಳುವಂಥದ್ದು, ನಾವು ಮೆಚ್ಯೂರ್ ಆಗಿರ್ಬೇಕು. ನಾವೇನೋ ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ಕರೆಕ್ಟಾಗಿ ಮಾಡಬೇಕಲ್ವಾ? ಹಾಗಾಗಿ ನಾನು ಹೇಳುವಂಥದ್ದು, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂದರೆ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಮಾಡಿ. ಎಲ್ಲದನ್ನು ಕೂಡ ಕರೆಕ್ಟಾಗಿ ಮಾಡಿ ಅಷ್ಟೇ. ಎಲ್ರಿಗೂ ಹೇಳುವಂಥದ್ದಷ್ಟೇ, ಎಲ್ಲದನ್ನು ಕೂಡ ಕರೆಕ್ಟಾಗಿ ಮಾಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಮಾಡಿ. ಎಲ್ರಿಗೂ ಹೇಳುವಂಥದ್ದು ನಾನು, ಅಯ್ಯೋ ನಮ್ಗೆ ಆಗಲ್ಲ, ಅಯ್ಯೋ ನಮ್ಗೆ ಹಂಗಾಗಲ್ಲ, ಅದಲ್ಲ. ಕರೆಕ್ಟಾಗಿ ಈಗ ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀರಾ, ಅಥವಾ ಏನೋ ಒಂದು ನೀವೊಂದು ವರ್ಕ್ ಮಾಡ್ತೀರಾ ಅಂತಂದ್ರೆ ಅದು ಬೋರ್ ಅನಿಸುತ್ತೆ. ಬೋರ್ ಅನಿಸ್ಬೇಕು. ಹಾಗಾಗಿ ಆ ಕೆಲಸವನ್ನು ಮಾಡಿದಾಗ ಮಾತ್ರ ನೀವು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ನಾನು ಹೇಳುವಂಥ. ಅಂದರೆ ಈಗ ರೈತರಿಗೆ ಸಾಲ ಮನ್ನಾ ಅಂತ ನಾನು ಹೇಳಿದ್ದೀನಿ, ಅದನ್ನು ನೀವು ಅಯ್ಯೋ ಸಾಲ ಮನ್ನಾ ಆಗುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಅದರ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು, ಏನೇನು ಸ್ಟೆಪ್ಸ್ ಇದೆ ಅದನ್ನು ಸರಿ ಮಾಡ್ಕೊಳ್ಬೇಕು. ಅದೆಲ್ಲ ಮಾಡಿದಾಗ ಮಾತ್ರ ನಿಮಗೆ ಏನೋ ಸರ್ಕಾರ ಇಲ್ಲಿ ಪೇ ಮಾಡುವಂಥದ್ದು. ಇಲ್ಲಾಂತಂದರೆ ಯಾಕೆ ಪೇ ಮಾಡ್ತಾರೆ? ಕರೆಕ್ಟ್. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳುವಂಥ ತುಂಬ ಮುಖ್ಯ ಅಲ್ವಾ? ಹಾಗಾಗಿ ನಾವು ನಮ್ಮ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಿಂಗಿದೆ, ಹಿಂಗಾಗುತ್ತೆ, ಈ ರೀತಿ ಪ್ರಾಬ್ಲಮ್ ಇದೆ, ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ ಇದ್ದರೆ 100% ಆಗಿ ನಾವು ಸಕ್ಸಸ್ ಆಗಬಹುದು ಅನ್ನುವಂಥ ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಜಾಸ್ತಿ. ಆ್ಯಂಡ್ ರೈತರು ಸಾಲ ಮನ್ನಾ ಅಂತ ಏನು ಹೇಳ್ತಾ ಇದ್ದೀನಿ ನಾನು, 100% ಆಗುತ್ತೆ.
ಆ್ಯಂಡ್ ಅಯ್ಯೋ ನಮಗೆ ಬಂದಿಲ್ಲ, ಅಯ್ಯೋ ನಮ್ಗೆ ಆಗ್ತಾಯಿಲ್ಲ ಅನ್ನುವಂಥದ್ದಲ್ಲ. ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ. 100% ಆಗಿ ಸಾಲ ಮನ್ನಾ ಆಗುತ್ತೆ. ಆ್ಯಂಡ್ ಎಲ್ರಿಗೂ, ಈಗ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಸಾಲ ಮನ್ನಾ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಪಿಂಚಣಿ ಹಣನೂ ಕೂಡ ಪಡ್ಕೊಂಡಿಲ್ಲ ಅಂಥವ್ರಿಗೂ ಕೂಡ, ರೈತರಿಗಾಗಿರ್ಬೋದು ಅಥವಾ ವೃದ್ಧರಿಗೆ, ಇಬ್ಬರಿಗೂ ಕೂಡ ಇಲ್ಲಿ ಸರ್ಕಾರ ಒಂದು ಒಂದು ಒಳ್ಳೆಯ ಒಂದು ಆಪರ್ಚುನಿಟಿಯನ್ನು ಕೊಡ್ತಾ ಇರುವಂಥದ್ದು ಒಂದು ಗುಡ್ ವೈಬ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸರ್ಕಾರ ಇಲ್ಲಿ ಕೊಡ್ತಾ ಇರುವಂಥದ್ದು ಈ ಒಂದು ಸುವರ್ಣ ಅವಕಾಶ, ಒಂದು ಒಳ್ಳೆಯ ವಿಚಾರ ಆ್ಯಂಡ್ ಒಂದು ಒಳ್ಳೆಯ ಅವಕಾಶ ಸರ್ಕಾರ ಕೊಡ್ತಾ ಇರುವಂಥದ್ದು. ಡೆಫಿನೆಟ್ಲಿ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟೇ. ರೈತರಿಗೆ 100% ಆಗಿ ಸರ್ಕಾರ ಪೇ ಮಾಡುತ್ತೆ. ಆ್ಯಂಡ್ ಪೇ ಮಾಡತ್ತೆ ಅನ್ನೋದಕ್ಕಿಂತ ಸರ್ಕಾರ ಇಲ್ಲಿ ಎಲ್ರಿಗೂ ಹಣವನ್ನು ಪೇ ಮಾಡುತ್ತೆ. ಆದರೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಷ್ಟೇ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಯಾರೂ ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ನಾವು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿದಾಗ ಮಾತ್ರ ಆರಾಮ್ಸೆ ಒಂದೊಳ್ಳೆ ಹಣ ಜಮೆ ಆಗುತ್ತೆ. ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಅಥವಾ ನಾವೇನೋ ಬಿಡುಗುರು ಅಂತ ಇದ್ದರೆ ಏನೂ ಕೂಡ ಆಗೋಲ್ಲ ಲೈಫಲ್ಲಿ. ಹಾಗಾಗಿ ನಾವೇನೋ ಕೆಲಸ ಮಾಡ್ತೀವಿ ಅಂತಂದರೆ ಅದನ್ನ ಪರ್ಫೆಕ್ಟಾಗಿ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಹಾಗಾಗಿ ಅದ್ರ ಒಳಗೆ ಹೋಗ್ಬೇಕು. ಆ ಕೆಲಸ ಮಾಡ್ತೀವಿ ಅಂತಂದರೆ ಆ ಕೆಲಸದ ಒಳಗೆ ಹೋಗ್ಬೇಕು. ಆ ಲೆವೆಲಿಗೆ ಕೆಲಸ ಮಾಡಿದಾಗ ನೀವು ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಬೇರೆ ಯಾವ ದಾರಿಯೂ ಇಲ್ಲ. ಆ್ಯಂಡ್ ಅದರೊಟ್ಟಿಗೆ ನೀವೇನೋ ಆ ಕೆಲಸ ಮಾಡ್ತೀರ ಅಂತಂದ್ರೆ ಅದನ್ನು ಕರೆಕ್ಟಾಗಿ ಮಾಡಿ. ಈಗ ನಾನೇನು ರೈತರಿಗೆ ಸಾಲ ಮನ್ನಾ ಅಂತ ಹೇಳಿದ್ದೀನಿ ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಅಯ್ಯೋ ಅದಾಗಲ್ಲ ಇದಾಗಲ್ಲ ಅನ್ನುವಂಥದ್ದು. ಕರೆಕ್ಟಾಗಿ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ.